ಒಬ್ಬ ರಾಜರು ಇದನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ರು, ಮತ್ತೊಬ್ರು ಅದನ್ನ ಉಳಿಸಿದ್ರು, ಮತ್ತೊಬ್ರು ಅದನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ಟಿಪ್ಪು ಸುಲ್ತಾನ್ ಸಾವಿನ ನಂತರ ಮೈಸೂರು ಜನ ಯಾಕೆ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ರು? ಇಟಲಿ ಉದ್ಯಮಿ ಆಗಿರ್ತಕ್ಕಂತಹ ಸಿಗ್ನೂರ್ ಡೇವಿಂಚಿಯಾರವರು ಬೆಂಗಳೂರಿನಲ್ಲಿ ಫ್ಯಾಕ್ಟರಿ ಸ್ಥಾಪನೆ ಮಾಡೋಕೆ ಒಂದು ಪ್ರದೇಶನ ಆಯ್ಕೆ ಮಾಡಿಕೊಂಡ್ರು. ಅದು ಯಾಕೆ? ಇನ್ನ ಜಮ್ಶೆಡ್ಜಿ ಟಾಟಾರವರು ರೇಷ್ಮೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆದ್ರೂ ಏನು? ರಾಣಿ ಎಲಿಜಬೆತ್ ಅವರ ಜೂಬ್ಲಿ ಸೆರೆಮನಿ ಫಂಕ್ಷನ್ಗೆ ಹೋಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವಿಟ್ಜರ್ಲ್ಯಾಂಡ್ ಇಂದ ಬರುವಾಗ ಮೈಸೂರು ಜನಕ್ಕೆ ತಂದಿದ್ದಾದ್ರೂ ಏನು? ಇನ್ನ ಯಾವ ಕಾರಣಕ್ಕಾಗಿ ಕರ್ನಾಟಕ ಸಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದಂತ ಸಂಸ್ಥೆ ಹುಟ್ಕೊಳ್ತು? ನಮಸ್ಕಾರ ಸ್ನೇಹಿತರೆ, ಸಾರಿಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1787ರಲ್ಲಿ ಟಿಪ್ಪು ಸುಲ್ತಾನ್ ರಾಜ ಆಗ್ತಾನೆ ಮೈಸೂರು ರಾಜ್ಯಕ್ಕೆ. ಟಿಪ್ಪು ಸುಲ್ತಾನ್ಗೆ ಸ್ಪಷ್ಟ ಗುರಿ ಇತ್ತು, ಮೈಸೂರು ರಾಜ್ಯನ ಆರ್ಥಿಕವಾಗಿ ಪ್ರಬಲವಾದ ರಾಜ್ಯ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಕನಸಾಗಿತ್ತು. ಚೀನಾ, ಪರ್ಷಿಯಾ, ಯುರೋಪ್ಗಳಲ್ಲಿ ಸಿಲ್ಕ್ಗೆ ಭಾರಿ ಬೇಡಿಕೆ ಇತ್ತು. ಅದನ್ನ ಅಬ್ಸರ್ವ್ ಮಾಡಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅದನ್ನ ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ನಾವು ಹಣ ಸಂಪಾದನೆ ಮಾಡ್ಬೋದಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಟಿಪ್ಪು ಸುಲ್ತಾನ್ಗೆ ಬರುತ್ತೆ. ಚೀನಾದ ಸಿರಿಕಲ್ಚರ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾನೆ. ಸಿಲ್ಕ್ ಟೆಕ್ನಾಲಜಿನ ಹೇಗೆ ತರೋದು, ಈ ಯೋಜನೆನ ನಾವು ಮೈಸೂರು ಜನಕ್ಕೆ ಅನ್ನೋದನ್ನ ಯೋಚನೆ ಮಾಡ್ತಾನೆ. ಇಲ್ಲೊಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾನೆ. 1786ರಿಂದ 87ರವರೆಗೆ ಚೀನಾವನ್ನ ಸಂಪರ್ಕವಾಗಿ ಇಟ್ಕೊತಾನೆ. ಚೀನಾದಿಂದ ಸಿಲ್ಕ್ ಎಗ್ಗಳನ್ನ ತರಿಸ್ತಾನೆ, ಮಲ್ಬರಿ ಸೀಡ್ಸ್ಗಳನ್ನ ತರಿಸ್ತಾನೆ, ಚೀನಾದಿಂದ ತಜ್ಞರನ್ನು ಕರೆಸಿ ಪ್ರೋತ್ಸಾಹಿಸ್ತಾನೆ. ಇದು ಒಂದು ಕರ್ನಾಟಕ ಸಿಲ್ಕ್ಗೆ ತುಂಬಾ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 1787ರಿಂದ 1790ರವರೆಗೆ ಇವನು ಪ್ರಮುಖ ಕೆಲಸಗಳನ್ನ ಕೈಗೊಳ್ತಾನೆ. ಅದರಲ್ಲಿ ಮೊದಲನೇದು ಮಲ್ಬರಿ ಕೃಷಿ ಪ್ರಾರಂಭ. ಮೈಸೂರು ಪ್ರದೇಶದಲ್ಲಿ ಮಲ್ಬರಿ ಸಿಲ್ಕ್ಗಳನ್ನ ಹೆಚ್ಚಾಗಿ ಬೆಳಲಿಕ್ಕೆ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಎರಡನೇ ಬಂದ್ಬಿಟ್ಟು ಸಿಲ್ಕ್ ಫಾರ್ಮ್ ಅಂದ್ರೆ ಉಳುಗಳ ಸಾಕಾಣಿಕೆ, ರೈತರಿಗೆ ತರಬೇತಿಯನ್ನ ಕೊಡ್ತಾನೆ. ಮನೆಗಳಲ್ಲಿಯೇ ಸಾಕಾಣಿಕೆ ಸ್ಥಾಪನೆಯನ್ನ ಮಾಡ್ತಾನೆ. ಮೂರನೇದು ಬಂದ್ಬಿಟ್ಟು ಸ್ಟೇಟ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ರೇಷ್ಮೆ ಉದ್ಯಮವನ್ನು ಸರ್ಕಾರದ ಅಡಿಯಲ್ಲಿ ತಂದು ಅದನ್ನು ಕ್ವಾಲಿಟಿನ ಕಂಟ್ರೋಲ್ ಅನ್ನ ಮಾಡ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನಿಂಗ್ ಸೆಂಟರ್, ಅರಮನೆಗಳಲ್ಲಿ ತಜ್ಞರನ್ನ ಕರೆಸ್ಬಿಟ್ಟು ಸ್ಥಳೀಯರಿಗೆ ತರಬೇತಿಯನ್ನು ಕೊಡ್ತಾನೆ. ಸಿಲ್ಕ್ ವೀವಿಂಗ್ ಯೂನಿಟ್ ಗಳನ್ನು ಸ್ಥಾಪನೆ ಮಾಡ್ತಾನೆ. ಮೈಸೂರು ಸಿಲ್ಕ್ ಪ್ರೊಡಕ್ಷನ್ ಅನ್ನ ಹೆಚ್ಚಳವಾಗಿ ಮಾಡ್ತಾನೆ. ಎಕ್ಸ್ಪೋರ್ಟ್ಗೆ ಪ್ರಯತ್ನಗಳನ್ನ ಪ್ರಾರಂಭವನ್ನ ಮಾಡ್ತಾನೆ ಈ ಟಿಪ್ಪು ಸುಲ್ತಾನ್. ಮೊದಲ ಬಾರಿಗೆ ರೇಷ್ಮೆ ಸಾಗಾಣಿಕೆ ಯೂನಿಟ್ ಅನ್ನು ಚನ್ನಪಟ್ಟಣದಲ್ಲಿ ಸ್ಥಾಪಿಸಿದನು. ಯಾರು? ಈ ಟಿಪ್ಪು ಸುಲ್ತಾನ್. ಇದು ಒಂದು ಸಣ್ಣ ಆರಂಭ, ಆದ್ರೆ ಒಂದು ದೊಡ್ಡ ಕನಸಾಗುತ್ತೆ ಇದು. ಟಿಪ್ಪು ಸುಲ್ತಾನ್ ಇಷ್ಟೆಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ 1795ರಿಂದ 1799ರವರೆಗೆ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯುತ್ತೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಸಾವನ್ನಪ್ತಾನೆ. ಯುದ್ಧ ಆದ ನಂತರ ಆರ್ಥಿಕತೆನೇ ತುಂಬಾ ಕುಸಿಯುತ್ತೆ. ರೇಷ್ಮೆ ಉದ್ಯಮದಲ್ಲಂತೂ ತುಂಬಾನೇ ಕುಸಿದೋಗುತ್ತೆ. ಪ್ರಾಪರ್ ಸಿಸ್ಟಮ್ ಸಿಗಲ್ಲ, ಕ್ವಾಲಿಟಿ ಎಲ್ಲ ಕಡಿಮೆ ಆಯ್ತು, ರೈತರು ಕೂಡ ಇಂಟ್ರೆಸ್ಟ್ ಅನ್ನ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ಕೆಲವು ಕಡೆ ಮಾತ್ರ, ಅಂದ್ರೆ ಕೆಲವು ಗ್ರಾಮಗಳಲ್ಲಿ ಮಾತ್ರ ಮಲ್ಬರಿ ಸಿಲ್ಕ್ ಅನ್ನು ಬೆಳೆಯೋದನ್ನ ಸ್ವಲ್ಪ ಮಟ್ಟಿಗೆ ಮಾತ್ರ ಮುಂದುವರಿಸ್ತಾರೆ. ಇಂಡಿಯಾ ಸಿಲ್ಕ್ ಪ್ರೊಡಕ್ಷನ್ಗೆ ಮತ್ತೆ ಪೊಟೆನ್ಷಿಯಲ್ ತುಂಬಾ ಇದೆ ಅಂತ ಬ್ರಿಟಿಷರಿಗೆ ಗಮನ ಹರಿಸ್ತಾರೆ. ಅವ್ರು ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಲೋಕಲ್ ಸಿಲ್ಕ್ ಪ್ರೊಡಕ್ಷನ್ಗೆ ಮತ್ತೆ ಸ್ವಲ್ಪ ಬೂಸ್ಟ್ ಅಪ್ ಕೊಡ್ಲಿಕ್ಕೋಸ್ಕರ ಸರ್ವೆಯನ್ನ ಮಾಡ್ತಾರೆ ಇವರು. ಯುರೋಪ್ ಮಾರ್ಕೆಟ್ ನಿಂದ ಸಿಲ್ಕ್ ಸಪ್ಲೈನ ಪ್ಲಾನ್ ಮಾಡ್ಕೊಂತಾರೆ ಇವರು. ಆದ್ರೆ ಸ್ವಲ್ಪ ಕೆಲವು ಸಮಸ್ಯೆಗಳು ಕಂಡು ಬರ್ತವೆ. ಏನಪ್ಪಾ ಅಂದ್ರೆ ಸಿಲ್ಕ್ ಅಲ್ಲಿ ಇರ್ತಕ್ಕಂತಹ ಕೆಲವು ಡಿಸೀಸಸ್, ಹುಳುಗಳಲ್ಲಿ ಡಿಸೀಸಸ್ ಕಂಡು ಬರುತ್ತೆ. ಅದನ್ನ ಐಡೆಂಟಿಫೈ ಮಾಡ್ತಾರೆ. ಪ್ರೊಡಕ್ಷನ್ ನ ಅನ್ಸ್ಟೇಬಲ್ ಇದನ್ನ ಸ್ಟೇಬಲ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಯಾರು? ಈ ಬ್ರಿಟಿಷರು. ಇಟಲಿ ಮತ್ತು ಫ್ರಾನ್ಸ್ ಅಲ್ಲಿ ನಡ್ತಕ್ಕಂಥ ಸಿರಿಕಲ್ಚರ್ ಅನ್ನ ನಮ್ಮ ಭಾರತಕ್ಕೆ ಹೇಗಾದ್ರೂ ಮಾಡಿ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಈ ಬ್ರಿಟಿಷರು ಯೋಚನೆಯನ್ನ ಮಾಡ್ತಾರೆ. ನಂತರ ಇವ್ರು ಬಂದಾದ್ಮೇಲೆ ಮುಖ್ಯವಾಗಿ ಫೋಕಸ್ ಏನ್ ಮಾಡ್ತಾರೆ ಅಂದ್ರೆ ಹೆಲ್ತಿ ಆಗಿರ್ತಕ್ಕಂಥ ಸಿಲ್ಕ್ ಬ್ರೀಡ್ ನ ಫೋಕಸ್ ಆಗಿ ಮಾಡ್ತಾರೆ. ಸೈಂಟಿಫಿಕ್ ಆಗಿ ಮತ್ತು ಒಳ್ಳೆ ಗುಣಮಟ್ಟವಾಗಿ ಮೆಥಡ್ಗಳನ್ನ ಯೂಸ್ ಮಾಡಿಬಿಟ್ಟು ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಇವರು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರೆ. ಇನ್ನ 1866ರಲ್ಲಿ ಸಿಗ್ನೋರಾ ಡೇವಿನ್ ರವರು ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿನ ಆರಂಭಿಸ್ತಾರೆ.
ಅದು ಎಲ್ಲಪ್ಪ ಅಂದ್ರೆ ಬಸವನಗುಡಿ ಪ್ರದೇಶದಲ್ಲಿ ಆಯ್ಕೆಯನ್ನ ಮಾಡ್ಕೊತಾರೆ. 1896ರಲ್ಲಿ ಜಮಶೆಡ್ಜಿ ಟಾಟಾರವರು ಬೆಂಗಳೂರಿನ ಬಸವನಗುಡಿಯಲ್ಲಿ ತಮ್ಮ ಮೊದಲನೇ ರೇಷ್ಮೆ ಕೃಷಿ ಕ್ಷೇತ್ರವನ್ನ ಪ್ರಾರಂಭಿಸಿದ್ರು ಕೂಡ ಹೌದು. ಯಾರು? ಈ ಜಮಶೆಡ್ಜಿ ಟಾಟಾರವರು. ಈ ಸ್ಟೋರಿಗೆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಅದು ಏನಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಂದ್ರೆ 1902ರಿಂದ 1905ರಲ್ಲಿ ಮೈಸೂರು ಸ್ಟೇಟ್ ಸೆರಿಕಲ್ಚರ್ ಪ್ರೋಗ್ರಾಮಿಂಗ್ ಅನ್ನ ಆರಂಭ ಮಾಡುತ್ತಾರೆ. 1912ರಲ್ಲಿ ಮೇಜರ್ ಮಿಲಿಯನ್ ಸ್ಟೋನ್ ಆಗೋದು ಏನಪ್ಪಾ ಅಂದ್ರೆ ಮೈಸೂರು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಈ ನಾಲ್ವಡಿ ಕೃಷ್ಣರಾಜರವರು ಸರ್ಕಾರದಿಂದ ಇಲಾಖೆಯ ಮೂಲಕ ಫುಲ್ ಕಂಟ್ರೋಲ್ ತಗೊಳ್ತಾರೆ. ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ. ಸಿಲ್ಕ್ ಪ್ರೊಡಕ್ಷನ್ ನ ಇನ್ನೂ ಹೆಚ್ಚಾಗಿ ಮಾಡ್ಲಿಕ್ಕೆ ಪ್ರೋತ್ಸಾಹನ ಕೊಡ್ತಾರೆ. ಇದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬ್ಯಾಕ್ ಬೋನ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ನೊಂದು ಏನಪ್ಪಾ ಅಂದ್ರೆ ರಾಣಿ ಎಲಿಜಬೆತ್ ಅವರ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಮಹಾರಾಜರಿಗೆ ಆಹ್ವಾನ ಬಂದಿರುತ್ತೆ. ಮಹಾರಾಜರು ಬ್ರಿಟನ್ಗೆ ತೆರಳಿದಾಗ ಅಲ್ಲಿ ಕೆಲವು ಯಂತ್ರಗಳನ್ನ ನೋಡ್ತಾರೆ ಅವರು ಫಂಕ್ಷನ್ ನಲ್ಲಿ. ಅಂದ್ರೆ ಕೈಯಿಂದ ಮಗ್ಗದಿಂದ ನೇಯತಕ್ಕಂಥ ಬಟ್ಟೆಗಳನ್ನ ನೋಡ್ತಾರೆ. ಅವು ತುಂಬಾ ರಾಜರಿಗೆ ಆಕರ್ಷಿತರಾಗ್ತಾರೆ. ಈ ತಂತ್ರಗಾರಿಕೆಯನ್ನ ನಮ್ಮ ಮೈಸೂರು ರಾಜ್ಯಕ್ಕೆ ಯಾಕೆ ತಗೊಂಡು ಹೋಗ್ಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಆವಾಗಿನ ಕಾಲದಲ್ಲೇ ಸ್ವಿಟ್ಜರ್ಲ್ಯಾಂಡ್ ಇಂದ ಮೈಸೂರಿಗೆ ವಾಪಸ್ ಆಗುವಾಗ 10 ಕೈ ಮಗ್ಗಗಳನ್ನ ತಗೊಂಡ್ಬರ್ತಾರೆ. ಮಿಷನ್ ಆಗಿ ಮಾಡ್ತಕ್ಕಂತಹ ಕೈ ಮಗ್ಗಗಳನ್ನ ತರಿಸ್ತಾರೆ. ಆಗ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇನ್ನು ಹೆಚ್ಚಿನ ಬೂಸ್ಟ್ ಅಪ್ ಸಿಕ್ತು ಅಂತ ಹೇಳ್ಬೋದು. ಸಿಲ್ಕ್ ರಿಯಲ್ ಯೂನಿಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲೂ ಮೆಕಾನಿಕ್ ಅಂಡ್ ಮಿಷನ್ ಬೇಸ್ಡ್ ಸಿಲ್ಕ್ ಪ್ರೊಡಕ್ಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ವೀವಿಂಗ್ ಇನ್ಸ್ಟಿಟ್ಯೂಟ್ ಗಳನ್ನ ಸಿಲ್ಕ್ ಸ್ಯಾರಿ ಪ್ರೊಡಕ್ಷನ್ ಗಳನ್ನ ಹಬ್ ಆಗಿ ಮಾಡ್ತಾರೆ. ಮೇನ್ ಆಗಿ ಬೆಂಗಳೂರು ಸಿಲ್ಕ್ ಹಬ್ ಅನ್ನೋದು ದೊಡ್ಡದಾಗಿ ಹೆಸರು ಮಾಡುತ್ತೆ. ಇದು ಬೆಂಗಳೂರು ಪ್ರಮುಖ ಕೇಂದ್ರ ಕೂಡ ಆಯಿತು. ಕರ್ನಾಟಕ ಸಿಲ್ಕ್ ಅನ್ನೋದು ವಿಶ್ವಕ್ಕೆ ಪ್ರಸಿದ್ಧಿನ ಉಂಟು. ಇನ್ನು ಮೈಸೂರು ಸಿಲ್ಕ್ ಅನ್ನೋದು ಒಂದು ದೊಡ್ಡ ಬ್ರಾಂಡ್ ಆಗಿ ಸ್ಥಾಪನೆ ಆಯಿತು. 1980ರಲ್ಲಿ ಕರ್ನಾಟಕ ಸಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಸ್ಥಾಪನೆ ಆಯಿತು. ಇದು ಮಾಡರ್ನ್ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿಯನ್ನ ಕಟ್ಟಲಾಯಿತು. ಇನ್ನು ಬ್ಯಾಂಗ್ಳೂರ್ ಅನ್ನೋದು ಸಿಲ್ಕ್ ಹಬ್ ಆಗ್ತಾ ಹೋಯಿತು. ಇಡೀ ಇಂಡಿಯಾದಲ್ಲೇ ಸಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಮೈಸೂರು ಅಂದ್ರೆ ಕರ್ನಾಟಕ ನಂಬರ್ 1 ಪೊಸಿಷನ್ಗೆ ಹೋಯ್ತು ಅಂತ ಹೇಳ್ಬೋದು. ಒಬ್ಬ ರಾಜ ಇದನ್ನ ಬಿತ್ತುತ್ತಾನೆ, ಅದೇ ಟಿಪ್ಪು ಸುಲ್ತಾನ್. ಮತ್ತೊಬ್ರು ಅದನ್ನ ಉಳಿಸಿದ್ರು, ಅದೇ ಬ್ರಿಟಿಷರು. ಮತ್ತೊಬ್ರು ಅದನ್ನ ವಿಶ್ವಕ್ಕೆ ತೋರಿಸಿದ್ರು, ಅದೇ ನಮ್ಮ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇವತ್ತು ನಾವು ಧರಿಸಿರೋ ರೇಷ್ಮೆ ಒಂದು ಇತಿಹಾಸ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇದೇ ತರದ ಇನ್ನು ಹೆಚ್ಚಿನ ಡಾಕ್ಯುಮೆಂಟರಿ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ರೆ ಸಾರಿಕಥೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.